ಪ್ರತ್ಯಕ್ಷಕರೇ, ಇಲ್ಲಿ 8,000 ಹುದ್ದೆಗಳನ್ನ ವಜಾ ಮಾಡಲಾಗ್ತಾ ಇದೆ. ಮುಂದೆ ಭವಿಷ್ಯದಲ್ಲಿ ನಾವು ಹುದ್ದೆಗಳನ್ನ ತುಂಬೋದಿಲ್ಲ ಅಂತ ಹೇಳ್ಕೊಂಡಿದೆ. ಈಗ ಕಂಪನಿಯ ವೆಚ್ಚ 40% ಹೆಚ್ಚಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಒದಗಿಸಿಕೊಟ್ಟಿದೆ. ಹಾಗಾದ್ರೆ ಯಾವ ಕಂಪನಿ ಹೀಗೆ ಹುದ್ದೆಗಳನ್ನ ಕಡಿತಗೊಳಿಸ್ತಾ ಇದೆ, ಯಾಕಾಗಿ ಕಡಿತಗೊಳಿಸ್ತಾ ಇದೆ, ಭವಿಷ್ಯದಲ್ಲಿ ಯಾಕೆ ಹೀಗೆ ಮಾಡ್ಲಿಕ್ಕೆ ಹೊರಟಿದೆ, ಎಲ್ಲಾ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ಹಂಚಿಕೊಳ್ತಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತ್ಯಕ್ಷಕರೇ, ಮಾರ್ಕ್ ಜುಗರ್ಬರ್ಗ್ ಒಡೆತನದ ಮೇಟಾ ಕಂಪನಿ 8,000 ಹುದ್ದೆಗಳನ್ನ ಕಡಿತ ಮಾಡ್ತಾ ಇದೆ. ಇದು ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂತ ಹುದ್ದೆಗಳಿಗೆ ಹೋಲಿಸ್ಕೊಂಡ್ರೆ 10% ನ ಕಡಿತ ಮಾಡ್ತಾ ಇದೆ. ಯಾಕೆ ಅಂತಕ್ಕಂಥದ್ದನ್ನ ಕೇಳಿದ್ರೆ ಬೆಚ್ಚುತ್ತೀವಿ. ಯಾಕಂತ ಹೇಳಿದ್ರೆ AI ಏನ್ ಬಂದಿದೆಯೋ AI ಹೆಚ್ಚು ವೆಚ್ಚವನ್ನ ಮಾಡ್ತಾ ಇದ್ದೀವಿ. ಸಿಬ್ಬಂದಿಗೆ ನಾವು ಈಗ ಹೆಚ್ಚು ವೆಚ್ಚವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪನಿ ಈಗ ಕಳೆದ ವರ್ಷಕ್ಕೆ ಹೋಲಿಸಿದರೆ 40% ಹೆಚ್ಚಾಗಿ ವೆಚ್ಚವನ್ನ ಮಾಡ್ತಾ ಇದೆ. ಸರಿದೂಗಿಸೋದು ಕಷ್ಟ ಆಗ್ತಾ ಇದೆ. ಆ ದಿಸೆಯಿಂದಾಗಿ 8,000 ಹುದ್ದೆಗಳನ್ನ ನಾವು ಕಡಿತ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಭವಿಷ್ಯದಲ್ಲಿ ಏನು ಹುದ್ದೆಗಳನ್ನ ತುಂಬಬೇಕೋ, ಪ್ರತಿ ವರ್ಷ ಹುದ್ದೆಗಳನ್ನ ಏನ್ ತುಂಬ್ತಾ ಇದೋ ಇವುಗಳನ್ನ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. AI ಹೆಚ್ಚು ವೆಚ್ಚವನ್ನ ನಾವು ಮಾಡ್ತಾ ಇದ್ದೀವಿ. ಈ AI ನಲ್ಲಿ ಹೆಚ್ಚು ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಏನು ಕೃತಕ ಬುದ್ಧಿಮತ್ತೆ ಬಂದ ಮೇಲೆ ಹೆಚ್ಚು ಕೆಲಸ ಸಾಧ್ಯ ಆಗ್ತಿದೆಯೋ ಅದಕ್ಕೆ ನಾವು ಬಂಡವಾಳವನ್ನ ಹಾಕ್ಬೇಕಾಗಿದೆ. ಇಲ್ಲಿ ಉದ್ಯೋಗಗಳಿಗೆ ನಾವು ಹೆಚ್ಚು ಸಂಬಳವನ್ನ ಕೊಟ್ಟು ಇಟ್ಕೊಂಡ್ರೆ ಹೊರೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು 8,000 ಹುದ್ದೆಗಳನ್ನ ಕಡಿತ ಮಾಡಬೇಕಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಹಂಚಿಕೊಂಡಿದೆ. ಹಿಂದೆ ಕಂಪನಿ ಏನು ವೆಚ್ಚವನ್ನ ಮಾಡ್ತಾ ಇತ್ತೋ ಅದು ಈಗ 3.31 ಲಕ್ಷ ಕೋಟಿಗೆ ಏರಿದೆ. ಇದು 40% ಹೆಚ್ಚಳವಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ. ಆ ದಿಸೆಯಿಂದಾಗಿ ಮತ್ತೆ ಹೀಗೆ ಹೆಚ್ಚ ಮಾಡ್ಕೊಂಡ್ರೆ ಕಂಪನಿ ಕಷ್ಟದಲ್ಲಿ ಸಿಲುಕುತ್ತೆ. ಆ ದಿಸೆಯಿಂದಾಗಿ ಈಗ ನಾವು 8,000 ಹುದ್ದೆಗಳನ್ನ ಕಡಿತ ಮಾಡ್ಲಿಕ್ಕೆ ಮುಂದಾಗಿದ್ದೀವಿ ಎಂಬುದಾಗಿ ಮಾಹಿತಿಯನ್ನ ಹಂಚಿಕೊಂಡಿದೆ. ಪ್ರತ್ಯಕ್ಷಕರೇ, AI ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಎಲ್ಲೆಲ್ಲಿ ಉದ್ಯೋಗಗಳು ಕಡಿತ ಆಗ್ತಾ ಇದಾವೆ. ಮೊನ್ನೆಯಷ್ಟೇ ಒರೇಕಲ್ ಕಂಪನಿ ಒಂದಷ್ಟು ಉದ್ಯೋಗಗಳನ್ನ ತೆಗೆದು ಬಿಸಾಡ್ತು. ಹೀಗೆ ಕಂಪನಿಗಳು ಹಂತವಾಗಿ ಉದ್ಯೋಗವನ್ನ ಕಡಿತ ಮಾಡಿ ಮನೆ ಕಳಿಸ್ತಾ ಇದೆ. ಎಷ್ಟೋ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇದ್ದಕ್ಕಂತ ಮಂದಿ ಬೇರೆ ಉದ್ಯೋಗಗಳನ್ನ ಹುಡುಕ್ತಾ ಇದ್ದಾರೆ. ಹಳ್ಳಿನಲ್ಲಿ ಜಮೀನ್ ಇರ್ತಕ್ಕಂಥವ್ರು ಹಳ್ಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇಂಜಿನಿಯರ್ ಹುದ್ದೆಯನ್ನ ಕೃಷಿಯಲ್ಲಿ ಆಧುನೀಕರಣವನ್ನ ತಂದು ಹೆಚ್ಚು ಸಂಪಾದನೆ ಮಾಡಬೇಕು ಅಂತ ಒಲವನ್ನ ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಏನು AI ದುನಿಯಾ ಬಂತೋ ಇಲ್ಲಿ ಉದ್ಯೋಗಗಳಿಗೆ ಹೊಡೆತ ಬಿದ್ದಿರೋದಂತೂ ಖಂಡಿತ. ಆದ್ರೆ ಕಂಪನಿಯ ಮಾಲೀಕರು ಮತ್ತೊಂದು ತರದಲ್ಲಿ ಹೇಳ್ಕೊಳ್ತಾರೆ, ಮತ್ತೆ ಭವಿಷ್ಯದಲ್ಲಿ AI ಉದ್ಯೋಗಗಳನ್ನ ನಾವು ಫಿಲ್ ಮಾಡ್ತೀವಿ ಅಂತ. ಅದೆಷ್ಟು ಸಮಂಜಸ ಗೊತ್ತಿಲ್ಲ. ಯಾಕಂದ್ರೆ ತೆಗೆದು ಹಾಕ್ತಾ ಇರುವಂತ ಸಂದರ್ಭದಲ್ಲಿ ತುಂಬೋದೆಲ್ಲಿಂದ ಬಂತು, ಇದು ಕೂಡ ಪ್ರಶ್ನೆ ಆಗಿ ಉಳಿದಿದೆ. ಇನ್ಫೋಸಿಸ್, ಒರೇಕಲ್, ಗೂಗಲ್ ಹೀಗೆ ಬಹುತೇಕ ಬೃಹತ್ ಕಂಪನಿಗಳು ಉದ್ಯೋಗಗಳನ್ನ ಕಡಿತ ಮಾಡ್ತಾನೆ ಬರ್ತಾ ಇದಾವೆ. ತುಂಬೋದು ಕಷ್ಟ ಆಗ್ತಾ ಇದೆ. ಇಂತಹ ಹಿನ್ನೆಲೆಯಲ್ಲಿ ಈ AI ದುನಿಯಾ ನಿರುದ್ಯೋಗಿಗಳನ್ನ ಮಾಡೋದಕ್ಕೆ ಮುಂದಾಗಿದೆ. ಮುಂದೊಂದು ಕಾಲದಲ್ಲಿ AI ಎಲ್ಲ ಕೆಲಸವನ್ನ ಮಾಡುವಂತ ಆಗೋದ್ರಲ್ಲಿ ಆಶ್ಚರ್ಯ ಏನು ಇಲ್ಲ. ಮೊನ್ನೆ ಅಷ್ಟೇ ಮತ್ತೊಂದು ಮಾಹಿತಿಯನ್ನ ನಾನು ನೋಡ್ತಾ ಇದ್ದೆ. ಅದೇನಪ್ಪಾ ಅಂತ ಹೇಳಿದ್ರೆ AI ಮಾಮ್ಸ್, AI ಡ್ಯಾಡ್ಸ್ ಅಂತ. ಅಂದ್ರೆ AI ತಾಯಿ, AI ತಂದೆ ಬಂದ್ಬಿಟ್ಟಿದ್ದಾರಂತೆ. ಗತಿ ಏನು? ಪ್ರೀತಿವೀಕ್ಷಕರೇ, ಬದಲಾವಣೆ ಜಗತ್ತಿನ ನಿಯಮ. ಬದಲಾದಂತೆ ಮನುಷ್ಯನು ಕೂಡ ಅದಕ್ಕೆ ಒಕ್ಕೊಳ್ತಾ ಹೋಗ್ಬೇಕು. ಮುಂದೆ ಹೇಗೆ ಒಕ್ಕೋತಾನೆ ಏನು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಈ ಮಾಹಿತಿ ಬೇಕಾಗತ್ತೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.